ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ವಸುಂಧರಾ ಭೂಪತಿ ಅವರ ಜೀವಸಿರಿ ಕೃತಿಯಿಂದ ಆಯ್ದ ಲೇಖನ ಬದುಕು ಮತ್ತು ನೀರು. ಮೇಡಮ್, ನೀವು ಬೋರನ ಕಣಿವೆಯಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂಬುವುದು ವಿಠಲ್ರವರ ಮನವಿ. ವಿಠಲ್ರವರು ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಕಾಳಜಿಯುಳ್ಳವರು. ಪ್ರಕೃತಿಯ ಸುಂದರ ತಾಣ ಬೋರನ ಕಣಿವೆಗೆ ತಮ್ಮ ಸೇವಾ ಚೇತನದ ಮೂಲಕ ಮತ್ತಷ್ಟು ಬೆರಗು ಬರುವಂತೆ ಮಾಡಿದ್ದಾರೆ. ಬೆಂಗಳೂರಿನಿಂದ ದೂರದಲ್ಲಿ, ಶಿರಾದಿಂದ ಸ್ವಲ್ಪ ದೂರದಲ್ಲಿ ಬುಕ್ಕಾಪಟ್ಟಣದ ಬಳಿ ಬೋರನ ಕಣಿವೆ ಸಿಗುತ್ತದೆ. ನಾನು ಅಷ್ಟು ದೂರದಲ್ಲಿ 40-50 ಜನ ಮಹಿಳೆಯರಿಗೆ ಕಾರ್ಯಕ್ರಮ ಏರ್ಪಡಿಸುವುದೆಂದರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬಹುದು, ವಸತಿಗೆ ಅನುಕೂಲ ಇದೆಯೇ ಎಂದೆಲ್ಲ ಯೋಚಿಸುತ್ತಿರುವಾಗ ವಿಠಲ್ರವರು, ಮೇಡಮ್, ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ, ನೀವೇನೂ ಚಿಂತಿಸಬೇಡಿ ಎಂದಾಗ ಆಯಿತು ಎಂದಷ್ಟೇ ಹೇಳಲು ಸಾಧ್ಯವಾದದ್ದು. ಅವರು ಮತ್ತೆ ಮುಂದುವರೆದು, ನಿಮಗೆ ಅಲ್ಲಿ ದೋಣಿ ವಿಹಾರ ಮಾಡಿಸ್ತೇನೆ. ಇಂತಹ ಅನುಭವ ನಿಮಗೆಲ್ಲೂ ದೊರೆತಿರಲಾರದು. ಹೆಣ್ಣುಮಗಳು ದೋಣಿ ನಡೆಸ್ತಾಳೆ, ತುಂಬ ಸಾಹಸ ಪ್ರವೃತ್ತಿಯ ಹೆಣ್ಣುಮಗಳು. ನನಗೂ ತುಂಬ ಕುತೂಹಲ ಮೂಡಿತು. ಮೊದಲೇ ಕಾಡು ನೀರು ಎಂದ ಕೂಡಲೇ ಹಿಂದು ಮುಂದೆ ಯೋಚಿಸದೆ ಒಪ್ಪಿಕೊಳ್ಳುವ ನಾನು ಅವರು ಅಷ್ಟೆಲ್ಲ ಹೇಳುವಾಗ ಇಲ್ಲವೆನ್ನಲು ಸಾಧ್ಯವೇ? ಆಗಲೇ ನನ್ನ ಮನಸ್ಸು ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ ಎಂಬ ಹಾಡನ್ನು ಗುನುಗುಣಿಸುತ್ತಿತ್ತು. ಬೋರನ ಕಣಿವೆಯ ಹಳೆಯ ಫಾರೆಸ್ಟ್ ಗೇಟ್ ಹೌಸ್ನದು ಒಂದು ಕತೆ. ಬೋರನ ಕಣಿವೆಗೆ ಹೋಗಿ ಅಲ್ಲಿ ಉಳಿದವರು ಅನೇಕರು ಮುಖ್ಯಮಂತ್ರಿಗಳಾಗಿದ್ದಾರೆಂಬುದು ಅಲ್ಲಿನವರ ಹೇಳಿಕೆ. ನಂತರ ಬೋರನ ಕಣಿವೆಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಾನು ವಿಜ್ಞಾನ ಸಾಹಿತಿ ಸುಮಂಗಲ ಮಮ್ಮಿಗಟ್ಟಿ, ಎನ್ ಪ್ರಭಾ ಹೋದೆವು. ಸುತ್ತಲೂ ನೀರೇ ನೀರು, ಜಲಾಶಯದ ಮಧ್ಯೆ ಇದ್ದವು. ತೆಪ್ಪ ನಡೆಸುತ್ತಿದ್ದ ಮಂಜುಳಾ ನಮಗೆ ಸಾರಥಿ. ಹುಟ್ಟು ಹಾಕುತ್ತಾ ನಮ್ಮನ್ನು ಡ್ಯಾಮಿನಡೆಗೆ ಕರೆದೊಯ್ದಳು. ಪ್ರಕೃತಿಯ ಸೌಂದರ್ಯ ನಮ್ಮ ಕಣ್ಮನವನ್ನು ತಣಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಸುಮಂಗಲ ನನಗೊಂದು ಪ್ರಶ್ನೆ ಕೇಳಿದರು. ನಿಮಗೆ ಈಜು ಬರುತ್ತಾ? ಇಲ್ಲ ಅಂದೆ. ಮಂಜುಳಾಗಿ ನಾನು ಕೇಳಿದೆ, ಈಜು ಬರುತ್ತಾ? ಆಕೆ ನಗ್ತಾ ಇಲ್ಲ ಅಂದಳು. ನಿಜವಾಗಿ ಅಂದರೆ, ಹೌದಮ್ಮ, ನನಗೆ ಈಜು ಬರಲ್ಲ ಎಂದಳು. ಎಷ್ಟು ವರ್ಷದಿಂದ ತೆಪ್ಪ ನಡೆಸ್ತಿದ್ದೀಯಾ? 3 ವರ್ಷದಿಂದ ಮೀನು ಹಿಡಿತಿದ್ದೇನೆ. ಒಬ್ಬ ಹೆಣ್ಣು ಮಗಳು ತೆಪ್ಪ ನಡೆಸ್ತಾ ಮೀನು ಹಿಡಿದು ಜೀವನ ಸಾಗಿಸ್ತಾ ಇದ್ದಾಳಲ್ಲ, ನಿಜಕ್ಕೂ ಸಾಹಸವೇ ಸೈ. ಆದರೆ ಈಜು ಕಲಿಯದಿರುವುದು ಬಹುದೊಡ್ಡ ತಪ್ಪು. ತುಂಬಿ ಹರಿಯುತ್ತಿರುವ ಜಲಾಶಯ, ಮಂಜುಳಾಗೂ ಈಜು ಬರುವುದಿಲ್ಲ, ನಮಗೂ ಈಜು ಬರಲ್ಲ, ಈಗೇನಾದರೂ ತೆಪ್ಪ ಮುಳುಗಿಬಿಟ್ರೆ ಎಂಬ ಯೋಚನೆ ಬಂದು ಮನಸ್ಸಿಗೆ ಇರುಸುಮುರುಸಾಯಿತು. ನಾನು ಸುಮಂಗಲ ಮಮ್ಮಿಗಟ್ಟಿ ಇಬ್ಬರು ಮಂಜುಳಾಗೆ ಇನ್ನು ಸಾಕು ಹೋಗೋಣ ಎಂದು ಹೊರಡಿಸಿದೆವು. ಬರುವಾಗ ಮಂಜುಳಾಳೊಂದಿಗೆ ಆಕೆಯ ಬದುಕಿನ ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಆಕೆಯದು ಅಲೆಮಾರಿಯ ಜನಾಂಗ, ಸುಡುಗಾಡು ಸಿದ್ಧರ ಜನಾಂಗ. ಕೆಲಸ ಅರಸಿ ಅಲ್ಲಲ್ಲಿ ಅಲೆದಾಡುವರು. ಸುಮಾರು 25 ವರ್ಷ ವಯಸ್ಸು ಆಕೆಯದು. ಹಾಸನದ ಹತ್ತಿರದ ಮಂಜುಳಾ ಅನಕ್ಷರಸ್ಥೆ. ಇವಳು ಶಿರಾ ಹತ್ತಿರದ ಬೋರನ ಕಣಿವೆಯ ಬಳಿಯ ಮಂಜುನಾಥನನ್ನು 3 ವರ್ಷಗಳ ಹಿಂದೆ ವಿವಾಹವಾಗಿ ಬಂದವಳು. 35 ವರ್ಷದ ಮಂಜುನಾಥನಿಗೆ ಈಕೆ ಎರಡನೆಯ ಹೆಂಡತಿ. ಮೊದಲ ಹೆಂಡತಿ ತೀರಿ ಹೋಗಿದ್ದು, ಒಬ್ಬ ಮಗಳಿದ್ದಾಳೆ. ಮದುವೆಯಾಗಿ ತನಗೆ 3 ವರ್ಷವಾದರೂ ಮಕ್ಕಳಾಗಿಲ್ಲ ಎಂಬ ಕೊರಗು ಆಕೆಗಿತ್ತು. ಬೆಳಗ್ಗೆ ಎದ್ದು ಹೋಗಿ ತೆಪ್ಪದಲ್ಲಿ ಬಲೆ ಬೀಸಿ ಮೀನು ಹಿಡಿಯುತ್ತಿದ್ದಳು. ಮಂಜುನಾಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ. ಆತನು ಬೆಳಗ್ಗೆ ಬೇಗ ಎದ್ದು ಕೆರೆಗೆ ಹೋಗಿ ಮೀನು ಹಿಡಿದ ನಂತರ ಕಚೇರಿಯ ಸಮಯಕ್ಕೆ ಸರಿಯಾಗಿ ಪಂಚಾಯಿತಿಯ ಕಚೇರಿಗೆ ಹಾಜರಾಗುತ್ತಿದ್ದ. ಆಶ್ಚರ್ಯ ಅಂದರೆ ಅವನಿಗೂ ಈಜು ಬರುತ್ತಿರಲಿಲ್ಲ. ಬೋರನ ಕಣಿವೆ ಪ್ರದೇಶ ಅತ್ಯಂತ ಮನೋಹರವಾದ ಸ್ಥಳ. ಕರ್ನಾಟಕದ ಮೊಟ್ಟಮೊದಲ ಡ್ಯಾಮ್ ಬೋರನ ಕಣಿವೆಯದು ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೈಸೂರು ಮಹಾರಾಜರು ಕಟ್ಟಿಸಿದ ಡ್ಯಾಮ್ ಇದು. ಜಲಾಶಯಕ್ಕೆ ಹೊಂದಿಕೊಂಡಂತಹ ಜಾಗದಲ್ಲಿ ಸೇವಾಚೇತನ ಟ್ರಸ್ಟ್ ವಿಠಲ್ರವರು ಗಿಡ ಮರಗಳನ್ನು ಬೆಳೆಸಿ ತಗ್ಗು ದಿಣ್ಣೆಯಂತಿದ್ದ ಜಾಗವನ್ನು ಹದಕ್ಕೆ ತಂದು ನೀರುಣಿಸಿ ವಿವಿಧ ಬಗೆಯ ಹೂ, ಹಣ್ಣು, ಔಷಧೀಯ ಸಸ್ಯಗಳನ್ನು ಬೆಳೆಸಿ ಅತ್ಯಂತ ನಯನ ಮನೋಹರ ಪರಿಸರವನ್ನಾಗಿಸಿದ್ದಾರೆ. ಅಲ್ಲಿ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಎಲ್ಲ ಬಗೆಯ ಆಧುನಿಕ ಅನುಕೂಲಗಳನ್ನು ಮಾಡಿದ್ದಾರೆ. ಅದು ಕಾರ್ಯಾಗಾರ ಕಮ್ಮಟಗಳನ್ನು ಮಾಡಲು ಪ್ರಶಸ್ತ ಸ್ಥಳ. ಹಾಗಾಗಿಯೇ ನಾವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನಿಂದ ಅಂಗನವಾಡಿ, ಸ್ತ್ರೀ ಶಕ್ತಿ ಗುಂಪುಗಳ ಮಹಿಳೆಯರಿಗೆ 2 ದಿನಗಳ ಮಹಿಳೆ ಮತ್ತು ವಿಜ್ಞಾನ ಕಾರ್ಯಾಗಾರ ಹಮ್ಮಿಕೊಂಡಿದ್ದೆವು. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಹಿಳೆಯರು ಆಗಮಿಸಿದ್ದರು. 2 ದಿನಗಳ ಕಾಲ ತಮ್ಮ ಸಂಸಾರ ತಾಪತ್ರಯಗಳನ್ನು ಮರೆತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ವಿಠಲ್ರವರು ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್.ಜೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಆ ಪ್ರದೇಶವನ್ನು ನಂದನವನವನ್ನಾಗಿಸಿದ್ದಾರೆ. ಅಲ್ಲಿ ಪ್ರತಿ ವರ್ಷ ಬೇಸಿಗೆ ಶಿಬಿರ, ಕಾವ್ಯ ಕಮ್ಮಟ, ಪರಿಸರ ಜಾಗೃತಿ ಶಿಬಿರಗಳನ್ನು ಆಯೋಜಿಸುತ್ತಾರೆ. ಮಂಜುಳಾ ತೆಪ್ಪ ನಡೆಸುವ ಸಾಹಸ, ಮೀನುಗಾರಿಕೆ ಇವುಗಳನ್ನು ಮಹಿಳೆಯರಿಗೆ ತಿಳಿಸಿ ಮಂಜುಳಾಗೆ ಸೀರೆ ನೀಡಿ ಆತ್ಮೀಯ ಸನ್ಮಾನವನ್ನು ಮಾಡಿದೆವು.
ಸನ್ಮಾನದ ನಂತರ ನಾನು ನನ್ನ ಭಾಷಣದಲ್ಲಿ, ಮಂಜುಳಾ, ನಿನ್ನ ಸಾಹಸ ಪ್ರವೃತ್ತಿ ಮೆಚ್ಚುತ್ತೇವಾದರೂ ಮುಂದಿನ ಬಾರಿ ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನೀನು ಈಜು ಕಲಿತಿರಬೇಕು, ಅದರೊಂದಿಗೆ ಅಕ್ಷರವನ್ನು ಕಲಿತಿರಬೇಕು ಎಂದಾಗ ಆಕೆ ಒಪ್ಪಿಕೊಂಡಳು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಕಾರ್ಯಾಗಾರ ನಡೆದಿತ್ತು. ನಾವೆಲ್ಲರೂ ಆ 2 ದಿನಗಳ ಗುಂಗಿನಲ್ಲಿರುವಾಗಲೇ 2 ತಿಂಗಳು ಅಂದರೆ ಆಗಸ್ಟ್ 23ರಂದು ಮಂಜುಳಾ ಮತ್ತು ಅವಳ ಪತಿ ಮಂಜುನಾಥ ಕೋಲಾರ ಜಿಲ್ಲೆಯ ಬಾಗೇಪಲ್ಲಿಯ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಇಬ್ಬರು ದೋಣಿ ಮುಗಿಸಿ ಪ್ರಾಣ ಕಳೆದುಕೊಂಡಂತಹ ದುರಂತ ಸಂಗತಿ ತಿಳಿದು ಮನಸ್ಸು ಮೂಕವಾಗಿ ರೋಧಿಸಿತು. ನಾವು ಆಕೆಗೆ ಎಚ್ಚರಿಕೆ ನೀಡಿ ಬಂದಿದ್ದೆವು. ತಕ್ಷಣವಾದರೂ ಆಕೆ ಈಜು ಕಲಿತಿದ್ದರೆ ಬದುಕುಳಿಯುತ್ತಿದ್ದಳಲ್ಲವೇ? ಪಂಚಾಯಿತಿಯ ಅಧ್ಯಕ್ಷನಾಗಿ ಆಕೆಯ ಗಂಡನಿಗೂ ಈಜು ಅದೆಷ್ಟು ಮುಖ್ಯವೆಂದು ಅರಿವಿರಲಿಲ್ಲವೇ? ಬೋರನ ಕಣಿವೆ ಎಂದ ಕೂಡಲೇ ನನ್ನೆದುರು ಮಂಜುಳಾಳ ಮುಗ್ಧ ಮುಖ, ತೆಪ್ಪನೆಡೆಸುತ್ತಿದ್ದ ವೈಖರಿ, ಆಯಾಸವಿಲ್ಲದೆ ಹುಟ್ಟು ಹಾಕುತ್ತಿದ್ದ ರೀತಿ ನೆನಪಿಗೆ ಬರುತ್ತದೆ. ಈಜು ಬರದಿದ್ದವರಿಗೆ ಅದೇಗೆ ಲೈಸೆನ್ಸ್ ನೀಡುತ್ತಾರೆ? ಕಾಂಟ್ರಾಕ್ಟರುಗಳು ಅದೇಗೆ ಇಂತಹವುಗಳನ್ನು ಪ್ರೋತ್ಸಾಹಿಸುತ್ತಾರೆ? ಬಡವರ ಜೀವಕ್ಕೆ ಬೆಲೆಯಲ್ಲಿ ಅವರು ಬದುಕಿದರೆಷ್ಟು, ಬಿಟ್ಟರೆಷ್ಟು? ತಮ್ಮ ಹಣದ ತೈಲಿ ತುಂಬಿದರೆ ಸಾಕು. ಮಂಜುಳಾಳ ದೋಣಿಯಲ್ಲಿ ನಮ್ಮ ಹಾಗೆ ಪ್ರಯಾಣಿಸಿದವರು KAS ಅಧಿಕಾರಿಯಾಗಿದ್ದ ರುದ್ರಪ್ಪ ಅನಗವಾಡಿ, ಪ್ರೊಫೆಸರ್ GS ಸಿದ್ದರಾಮಯ್ಯನವರು, ಪ್ರೊಫೆಸರ್ NS ಲೀಲಾ, ಶ್ರೀಮತಿ ಹರಿಪ್ರಸಾದ್ ಮುಂತಾದವರು. ಬೋರನ ಕಣಿವೆ ಎಂದ ಕೂಡಲೇ ಮಂಜುಳಾ ಮತ್ತು ಮಂಜುನಾಥ ದಂಪತಿಗಳ ಚಿತ್ರಣವೇ ಕಣ್ಣೆದುರು ಬರುತ್ತದೆ. ಅವರು ದೋಣಿ ದುರಂತದಲ್ಲಿ ಸಾವಿಗೀಡಾಗಿ ಬರುವ ಆಗಸ್ಟ್ 23ಕ್ಕೆ 1 ವರ್ಷ ತುಂಬುತ್ತದೆಯಾದರೂ ಇನ್ನೂ ಕೂಡ ಅವರ ಕುಟುಂಬದವರಿಗೆ ಯಾವುದೇ ಪರಿಹಾರಧನ ಸಿಕ್ಕಿಲ್ಲ ಮತ್ತು ಈಜು ಬರುತ್ತದೆಯೋ ಎಂದು ತಿಳಿದುಕೊಳ್ಳದೆ ಸಾವಿನ ಕೂಪಕ್ಕೆ ತಳ್ಳಿದ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ರೀತಿಯ ಶಿಕ್ಷೆಯಾಗದಿರುವುದು ನಮ್ಮ ವ್ಯವಸ್ಥೆಯಲ್ಲಿರುವ ಅವ್ಯವಸ್ಥೆಯನ್ನು ಎತ್ತಿ ಹಿಡಿಯುತ್ತದೆ. ಮಂಜುನಾಥನ ಮಗಳಿಗಾದರೂ ಪರಿಹಾರಧನ ದೊರೆತಲ್ಲಿ ಆಕೆಯು ಬದುಕನ್ನು ಕಟ್ಟಿಕೊಳ್ಳಲು ಸಹಾಯವಾದೀತು. ಈಜು ಬಾರದವರಿಗೆ ದೋಣಿ ನಡೆಸುವುದಕ್ಕಾಗಲಿ ಮೀನು ಹಿಡಿಯುವುದಕ್ಕಾಗಲಿ ಅನುಮತಿ ನೀಡಬಾರದು. ಇಲ್ಲದಿದ್ದರೆ ಮಂಜುಳಾ, ಮಂಜುನಾಥರಂತಹ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗುವವು. ಮಂಜುನಾಥನ ತಂದೆಯು 4 ತಿಂಗಳ ಹಿಂದೆಯಷ್ಟೇ ಬೆಳಗಿನ ಜಾವ ಕೆರೆಯ ದಂಡೆಯಲ್ಲಿ ಮಳೆ ಬರುವಾಗ ಪೊದರಿನ ಹತ್ತಿರ ಆಶ್ರಯ ಪಡೆದಾಗ ಸಿಡಿಲು ಬಡಿದು ಸತ್ತಿದ್ದಾನೆ. ಮಂಜುನಾಥನ ಮೊದಲ ಹೆಂಡತಿಯು ದೋಣಿ ನಡೆಸುವಾಗ ದೋಣಿ ಮಗಚಿ ನೀರಿನಲ್ಲಿ ಮುಳುಗಿ ಸತ್ತದ್ದು ಈಜು ಬಾರದಿದ್ದರಿಂದಲೇ ಎಂಬುವುದು ಸರ್ವವಿದಿತ. ಹೀಗೆ ಮಂಜುನಾಥನ ಇಡೀ ಕುಟುಂಬ ನೀರಿನಿಂದಲೇ ಬದುಕು ಕಟ್ಟಿಕೊಂಡಿದ್ದು, ನೀರಿಗೆ ಬಲಿಯಾಗಿ ಹೋಗಿದ್ದು ವಿಪರ್ಯಾಸದ ಸಂಗತಿ.